45 ದಿನ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೆ. 45 ದಿನದ ಕದನ ವಿರಾಮದ ಅಸಲಿ ಎತ್ತಿ ಜನವರಿ 6ರ ನಂತರ ಕಾಂಗ್ರೆಸ್ನಲ್ಲಿ ಏನಾಗಲಿದೆ? ಸಿದ್ದರಾಮಯ್ಯನವರು ರೆಕಾರ್ಡ್ ಮಾಡೋದು ಯಾವಾಗ? ಏನ್ ರೆಕಾರ್ಡು? ಯಾವ ರೆಕಾರ್ಡು? ರೆಕಾರ್ಡ್ ಮಾಡೋಕ್ಕೋಸ್ಕರ ಮುಖ್ಯಮಂತ್ರಿಯಾಗಿ ಅವ್ರು ಮುಂದುವರಿಬೇಕಾ? ಏನದು ಅಂದ್ರೆ ಜನವರಿ 6ಕ್ಕೆ ದೇವರಾಜ್ ಅರಸು ದಾಖಲೆಯನ್ನ ಸರಿಗಟ್ತಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಜನವರಿ 7ಕ್ಕೆ ಹೊಸ ದಾಖಲೆಯನ್ನ ಬರೀತಾರೆ. ಏನು ಹೊಸ ದಾಖಲೆ? 2792 ದಿನ ಮುಖ್ಯಮಂತ್ರಿಯಾಗಿ ದಾಖಲೆಯನ್ನ ದೇವರಾಜ್ ಅರಸು ಅವರು ಬರೆದಿದ್ದರು. ಜನವರಿ 7ಕ್ಕೆ ಸಿಎಂ ಆಗಿ 2793 ದಿನ ಪೂರೈಸುತ್ತಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಅತಿ ಹೆಚ್ಚಿನ ಅವಧಿಗೆ ಸಿಎಂ ಆದಂತ ದಾಖಲೆ ಈಗ ಮಾನ್ಯ ಸಿದ್ದರಾಮಯ್ಯನವರ ಹೆಸರಿಗೆ ಸೇರ್ಕೊಳ್ಬೇಕಾಗಿದೆ. ಹಾಗಾಗಿ ಅವ್ರು ಹೇಳ್ತಾ ಇರೋದು ಜನವರಿವರೆಗೂ ಕೂಡ ಅಂತ ಹೇಳಿ. ಆದ್ರೆ ಅಲ್ಲಿಗೆ ಮುಗಿಯತ್ತಾ ಅಂತಂದ್ರೆ ಮುಗಿಲಿಕ್ಕಿಲ್ಲ ಅಂತ ನನ್ನ ಲೆಕ್ಕಾಚಾರ. ಯಾಕೆ ಅಂತಂದ್ರೆ ಅದಾದ ನಂತರ ಬಜೆಟ್ಗೆ ಹೋಗುತ್ತೆ. ಬಜೆಟ್ ಅಲ್ಲೂ ಕೂಡ ದೇಶದಲ್ಲಿ 17ನ್ನ ಬಜೆಟ್ ಅನ್ನ ಮಂಡನೆ ಮಾಡಿರುವಂತದ್ದು ಗುಜರಾತ್ನಲ್ಲಿ ಓರ್ವ ಲೀಡರ್, ಅವರ ಹೆಸರು ಬರ್ತಾ ಇಲ್ಲ, ಆ ದಾಖಲೆಗಳನ್ನ ಕೂಡ ಪುಡಿಗಟ್ಟಬೇಕಾಗಿದೆ. ಹಾಗಾಗಿ ಅದಕ್ಕೆ ಸಮಾನವಾಗಿ ನಿಂತ್ಕೊಳ್ತಾರೆ. ಅದು ಅಲ್ಲಿವರೆಗೂ ಕೂಡ ಮುಂದುವರಿಬಹುದೇ. ಜನವರಿ 6ಕ್ಕೆ ದೇವರಾಜು ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಸರಿಗಟ್ತಾರೆ. ದೇವರಾಜು ಅರಸು ಅವರ ದಾಖಲೆಯನ್ನ ಜನವರಿ 7ಕ್ಕೆ ಹೊಸ ದಾಖಲೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಬರೀತಾರೆ. ಸೊ ಹಾಗಾಗಿ ಅಲ್ಲಿಯವರೆಗೂ ಕೂಡ ಅವಕಾಶ ಬೇಕು ಅಂತ ಅವ್ರು ಕೇಳಿಕೊಂಡಿದ್ದಾರೆ ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ. ಅದಾದ ನಂತರ ಬಜೆಟ್ ಅದು ಕ್ಲೇಮ್ ಆಗುತ್ತೆ. ಕಾರಣ ಇನ್ನು ಉಳಿಯುವಂಥದ್ದು ಅದಾದ್ಮೇಲೆ ಒಂದು ತಿಂಗಳು ಉಳಿಯುತ್ತೆ. ಅಷ್ಟರೊಳಗೆ ಬಜೆಟಿಗೆ ಸಿದ್ಧತೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅವರೇ ಮುಂದುವರಿತಾರೆ ಅನ್ನೋ ಲೆಕ್ಕಾಚಾರಗಳು. ಹಾಗಾಗಿ 2793 ದಿನಗಳು ಅವರಿಗೆ ಜನವರಿ 7ನೇ ತಾರೀಕಿಗೆ ಆಗುತ್ತೆ. ಸೊ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿಬೇಕಾಗಿರುವಂತಹ ಆಸೆ ಸಿದ್ದರಾಮಯ್ಯನವರಿಗಿದೆ. 2792 ದಿನ ಅವರು ಮುಖ್ಯಮಂತ್ರಿಯಾಗಿದ್ದಿದ್ದು. ಸಿದ್ದರಾಮಯ್ಯನವರು ಆ ದಾಖಲೆಗಳನ್ನ ಪುಡಿಗಟ್ಟಿ ಅದಾದ ನಂತರ ತಮ್ಮ ಹೆಸರನ್ನ ಆ ದಾಖಲೆಗೆ ಸೇರಿಸ್ಕೊಳ್ಬೇಕಾಗಿದೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ದಾಖಲೆಗಳನ್ನ ಈಗ ಪುಡಿಗಟ್ಟಕ್ಕೋಸ್ಕರ ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಅನ್ನುವಂಥ ಪ್ರಶ್ನೆಗಳು ಒಂದ್ ಕಡೆಗೆ ಬರುತ್ತೆ. ಬಟ್ ಏನೇ ದಾಖಲೆಗಳಿದ್ರೂ ಕೂಡ ದೇವರಾಜು ಅರಸು ಅವರದು 1972ರಿಂದ 1980ರವರೆಗೂ ಕಂಟಿನ್ಯೂಯಸ್ ಆಗಿ ಅವರು ಅಧಿಕಾರವನ್ನ ನಡೆಸಿದಂಥವ್ರು. 77, 78ರಲ್ಲಿ ಒಂದು ಬಿಟ್ಬಿಟ್ರೆ ಅದಾದ ನಂತರ ಸಿದ್ದರಾಮಯ್ಯನವ್ರದ್ದು ಮಾತ್ರ 2013ರಿಂದ 18 ಮತ್ತೆ ಗ್ಯಾಪ್ ಆಗುತ್ತೆ. ಅದಾದ ನಂತರ ಆಗುತ್ತೆ. ಆ ಎಲ್ಲ ಲೆಕ್ಕ ಹಿಡಿದ್ರೆ ಸ್ವಲ್ಪ ದಾಖಲೆ ಮುರಿಬಹುದೇನು ಅಂತ ಹೇಳಿ. ಬಟ್ ನನ್ನ ಪ್ರಶ್ನೆ ಇಷ್ಟೇ, ದಾಖಲೆಯನ್ನ ಮುರಿಯೋದಕ್ಕೋಸ್ಕರ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಅಥವಾ ರಾಜ್ಯದ ಹಿತದೃಷ್ಟಿಯಿಂದ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಮುಂದುವರಿಬೇಕಾ? ಏನು ಮುಂದುವರಿಯುವಂಥದ್ದು? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ರಾಜಕಾರಣದಲ್ಲಿ ಬೀಸೋ ದೊಣ್ಣೆಯಿಂದ ಪಾರಾದರೆ ಅದು ಎಷ್ಟೋ ಒಂದು ರೀತಿಯಲ್ಲಿ ಲೈಫ್ ಲೈನನ್ನು ಕೊಡುತ್ತೆ ಅನ್ನೋದು ಕೂಡ ಸ್ಪಷ್ಟ. ಆ ಕಾರಣಗಳಿಗೋಸ್ಕರವಾಗಿ ಈ ರೀತಿಯ ರಾಜಕಾರಣ ಸಾಕಷ್ಟು ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಆಗೋಗಿದೆ. ಹಾಗಾಗಿ ಸಿದ್ದರಾಮಯ್ಯನವ್ರದ್ದು ಒಂದು ಕ್ಲಿಯರ್ ಕಟ್ ಆಗಿ ಅಂದರೆ ತದನಂತರ ಬಿಡ್ತೇನೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಯಾಕೆಂದರೆ ಇನ್ನೂ ಕೂಡ ಆ ಮಾತುಕತೆಗೆ ಸಿಟ್ಟಿಂಗ್ಗೆ ಕೂತಿಲ್ಲ. ಆದರೆ ಅವರ ಆಪ್ತರ ಒಂದು ಬೇರೆ ಬೇರೆ ರೀತಿಯ ವಾದಗಳ ಪ್ರಕಾರ ಅದನ್ನು ಮುಂದಿಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ರೀತಿಯಲ್ಲಿ ಆ ಮಹತ್ವದ ಮಾತುಕತೆಗೆ ಕರೆದಂಥ ಸಂದರ್ಭದಲ್ಲಿ ಈ ಕಾರ್ಡನ್ನು ಪ್ಲೇ ಮಾಡ್ತಾರೆ. ಜೊತೆಗೆ ಬಜೆಟ್ ಆದ ಬಳಿಕವೂ ಕೂಡ ಒಂದು ರೀತಿಯಲ್ಲಿ ಅವಕಾಶ ಕೊಡಬೇಕು, ಬಜೆಟ್ ಮಾಡ್ತೇನೆ ಅನ್ನೋದ್ರ ಬಗ್ಗೆ ಕೂಡ ಕೇಳ್ತಾರೆ ಅಂತ ಹೇಳಲಾಗ್ತದೆ. ಇನ್ನೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ನಾನು ಹಿಂಗೇ ಇರ್ತೇನೆ, ಹಿಂಗೇ ನಡುತ್ತೇನೆ ಅಂತಲೂ ಕೂಡ CM ಸಿದ್ದರಾಮಯ್ಯ ಅವರು ಹೇಳಿಲ್ಲ. ಆದರೆ ಈ ಆಪ್ಷನ್ಗಳನ್ನು ಅವರ ಕಡೆಯಿಂದ ಅವರ ಆಪ್ತರಿಂದಲೂ ಕೂಡ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ನೀವು ಹೇಳದಂತೆ ಎಲ್ಲೋ ಒಂದು ಕಡೆ ಈಗ ದೇವರಾಜ ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡ್ತೇವೆ, ತದನಂತರ 17ನೇ ಬಜೆಟನ್ನು ಮಂಡಿಸಿ ದೇಶದಲ್ಲೇ ಅತಿ ಹೆಚ್ಚು ಬಜೆಟ್ ಮಂಡಿಸಬೇಕು ಅನ್ನೋ ಕಾರಣಗಳಿಗೋಸ್ಕರ ಆ ರೆಕಾರ್ಡ್ ಬ್ರೇಕ್ ಮಾಡಬೇಕಾಗಿದೆ ಅಂತಲೂ ಕೂಡ ಹೇಳಿದ್ರು ಅಚ್ಚರಿ ಇಲ್ಲ. ತದನಂತರ ಅವತ್ತಿನ ರಾಜಕೀಯ, ಯಾಕೆಂದರೆ 3-4 ತಿಂಗಳು ಗ್ಯಾಪ್ ಸಿಕ್ಕಿದ್ರೆ ಆ ಗ್ಯಾಪಲ್ಲಿ ಬೇರೆ ಬೇರೆ ರೀತಿಯ ರಾಜಕೀಯ ಬದಲಾವಣೆಗಳು ಕೂಡ ಆಗ್ಬೋದು. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲೋ ಒಂದು ಕಡೆ ಕ್ಷಣಾರ್ಧದಲ್ಲಿ ಚೇಂಜ್ ಆದಂಥ ಉದಾಹರಣೆಗಳು ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಆ ದಾಖಲೆಯ ಒಂದು ಬ್ರೇಕ್ ಮಾಡೋದಕ್ಕೆ ಒಂದು ಸ್ಟಿಕನ್ ಹಾಕ್ತಾರೋ ಅಥವಾ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನು ಮುಂದುವರಿಸ್ತಾನೂ ಕೂಡ ಕಾದು ನೋಡಬೇಕಾಗುತ್ತೆ. ಇನ್ನೂ ಕೂಡ ಕನ್ಫರ್ಮೇಷನ್ ಇಲ್ಲ ಅರುಣ್ ಆ ವಿಚಾರದಲ್ಲಿ. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಸೊ 45 ದಿನ ಕದನ ವಿರಾಮದ ಅಸಲಿಯತ್ ಏನು ಅನ್ನುವಂಥದ್ದು ಒಂದು ಕಡೆಗಿತ್ತು. ಅದೆಲ್ಲವೂ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬಟ್ ಇದಾದ ನಂತರ ಬಜೆಟ್ದು ಕೂಡ ಬರುತ್ತೇನೋ ಗೊತ್ತಿಲ್ಲ. ಈ ವಿಚಾರದಲ್ಲಿ ಬಜೆಟ್ಗೂ ಕೂಡ ದಾಖಲೆಗಳನ್ನು ಮುರಿಬೇಕಾಗಿದೆಯಲ್ಲ, ಹಾಗಾಗಿ ನೋಡಬೇಕಾಗಿದೆ.